ತಾಯಿಯನ್ನು ಭೂಮಿ, ಆಕಾಶ, ಬೆಳೆ ಎಲ್ಲದಕ್ಕೂ ಹೋಲಿಸ್ತಾರೆ. ಯಾಕೆ ಅಂತಂದರೆ ತಾಯಿ ಒಂದು ಜಗತ್ತು, ತಾಯಿ ಒಂದು ಸೃಷ್ಟಿ, ತಾಯಿ ಒಂದು ದೈವ. ಇದು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ವ್ಯಕ್ತಿ ತಾಯಿನ ಕಳ್ಕೊಂಡಾಗ ಅವನ ಒಂದು ತಳಮಳಿಸುವಿಕೆ ಮತ್ತು ಅವನು ತಾಯಿ ಕಳ್ಕೊಂಡಂಥ ಆ ಸಂದರ್ಭದಲ್ಲಿ ಅವನ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಥವಾ ದುರ್ದೈವದ ಪರಿಸ್ಥಿತಿ ಅಥವಾ ಕಷ್ಟದ ಪರಿಸ್ಥಿತಿ ಅಥವಾ ನನಗೆ ಯಾರೂ ಇಲ್ಲ, ಎಲ್ಲ ಇದ್ದರೂ ನಾನು ಅನಾಥ ಅನ್ನೋ ಭಾವನೆ ಬಂದುಬಿಡ್ತೈತೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಎಲ್ಲ ಅಣ್ಣ ತಮ್ಮದಿರೇ, ಅಕ್ಕ ತಂಗಿರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಾಯಿಗೆ ಇರೋಷ್ಟು ದಿವಸ ಗೌರವ ಕೊಡಿ, ಆದರದಿಂದ ನಡೆಸ್ಕೊಳ್ಳಿ, ಅವ್ರಿಗೆಲ್ಲೂ ನೋವಾಗದೇ ಇರೋ ಥರ ನಡೆಸ್ಕೊಳ್ಳಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ಒಬ್ಬ ತಾಯಿನ ಕಳ್ಕೊಂಡಂಥ ವ್ಯಕ್ತಿ ಶವಯಾತ್ರೆಯಲ್ಲಿ ಎಲ್ಲರೂ ಜೊತೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಮೌನವಾಗಿರ್ತಾರೆ, ಕೆಲವರು ಮಾತಾಡ್ಕೊಂಡು ಬರ್ತಿರ್ತಾರೆ. ಆದರೆ ಆ ತಾಯಿನ ಕಳ್ಕೊಂಡಂಥ ವೇದನೆ ಆ ಮಗನಿಗಿದೆಯಲ್ಲ, ಅವನ ನೋವು ಅಷ್ಟಿಷ್ಟಲ್ಲ. ಅವನು ಆ ಶವಯಾತ್ರೆಯಲ್ಲಿ ಹೋಗಿ ಎಲ್ಲವನ್ನು ಮುಗಿಸಿ ಆಮೇಲೆ ಯೋಚನೆ ಮಾಡ್ತಾನೆ, ನಾನು ಬಂದಾಗ ಒಂಟಿ, ಹೋಗುವಾಗ ಒಂಟಿ, ತಾಯಿ ಇರೋವರೆಗೂ ಜಂಟಿ. ಇವರೆಲ್ಲ ಬಂದರು, ಅವ್ರವ್ರ ಕೆಲಸ ಕಾರ್ಯ ಮುಗಿಸ್ಕೊಂಡ್ರು, ಹೊರಟ್ಬಿಟ್ರು, ಅವರು ಕುಟುಂಬದ ಜೊತೆ ಚೆನ್ನಾಗಿ ನಗ್ನಗ್ತಾ ಇರ್ತಾರೆ. ಆದರೆ ನಾನು ಏನು ಮಾಡಬೇಕು, ಒಂಟಿ ಜೀವನ ಇನ್ನು ಮುಂದಕ್ಕೆ ನಂದು ಅಂತ ನೆನೆಸ್ಕೊಂಡು ಕಾರ್ಯ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅಲ್ಲಿ ತಾಯಿ ಇರೋದಿಲ್ಲ. ಅವನ ಚಡಪಡಿಕೆ ಮತ್ತು ಅವನ ಒದ್ದಾಟ, ಸಂಕಟ, ನೋವು, ವೇದನೆ ಎಲ್ಲವನ್ನು ಯಾರ ಹತ್ರ ಹೇಳ್ಕೊಳೋಕ್ಕಾಗಲ್ಲ, ಬಿಡೋದಕ್ಕಾಗೋದಿಲ್ಲ. ಮನೆ ಒಳಗಡೆ ಬಂದು ಅಮ್ಮ ಅಮ್ಮ ಅಂತ ಚೀರಾಡ್ತಾನೆ. ಆ ಚೀರಾಟ ಆ ಮನೆಗಷ್ಟೇ ಸೀಮಿತವಾಗಿಬಿಡುತ್ತೆ. ಯಾರು ಅವನಿಗೆ ಸಾಂತ್ವನ ಹೇಳುವಂಥ ವ್ಯಕ್ತಿಗಳು ಯಾರೂ ಇರೋಲ್ಲ. ಅವನೇ ಸಾಂತ್ವನ ಹೇಳ್ಕೊಳ್ಬೇಕು, ಅವನೇ ನಿಂತ್ಕೊಳ್ಬೇಕು. ಎಷ್ಟು ನಿಮಿಷ, ಎಷ್ಟು ಗಂಟೆ, ಎಷ್ಟು ದಿನ, ಹಾಗೆ ನಿಧಾನವಾಗಿ ಕಾಲಕ್ರಮೇಣ ಹೇಗೆ ಪ್ರಕೃತಿಯಲ್ಲಿ ಮಳೆಗಾಲ, ಬಿಸಿಲುಗಾಲ, ಚಳಿಗಾಲ ಅನ್ನೋ ಥರ ವಾತಾವರಣ ಬದಲಾಗ್ತಾ ಇರುತ್ತೆ, ಅದೇ ರೀತಿ ಮನುಷ್ಯ ಕೂಡ ಬದಲಾಗಲೇಬೇಕು. ಜೀವ ಕಳ್ಕೊಂಡಾಗ ಎಷ್ಟು ಸಂಕಟ ಇರುತ್ತೋ ಅದೇ ರೀತಿ ಸಮಾಧಾನ ಕೂಡ ನಾವೇ ತಂದ್ಕೊಳ್ಬೇಕು. ಆ ಸಮಾಧಾನ ತಂದುಕೊಂಡು ಆ ತಾಯಿ ಮುಂದೆ ತಾಯಿ ನೆನೆಸ್ಕೊಂಡು ಅಳುವಂಥ ದೃಶ್ಯ ಆಗಿರಲಿ, ಅಥವಾ ತಾಯಿ ಯಾವ್ಯಾವ ರೀತಿ ಅವನಿಗೆ ನೆಮ್ಮದಿಯ ನೆರಳನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಆಗಲಿ, ಅವನು ತನ್ನ ಇಂದಿನ ಏನು ಆ ಜೀವನಗತಿಯ ಶೈಲಿಗಳನ್ನು ತಾಯಿ ಅಳವಡಿಸಿದ್ರಲ್ಲ, ಅದನ್ನು ನೆನೆಸ್ಕೊಂಡು ಎಷ್ಟೇ ನೋವು, ಎಷ್ಟೇ ಹತಾಶೆ ಇದ್ದರೂ ಕೂಡ ಅಳು, ಸಂಕಟ, ವೇದನೆ, ನೋವು ಎಲ್ಲವನ್ನೂ ಅನುಭವಿಸಿ ಶಾಂತಚಿತ್ತನಾದಂತಹ ಮನುಷ್ಯ ಮುಂದೆ ಆ ಒಂದು ದೈವಾಧೀನರಾದಂತಹ ಯಾರು ದೈವಾಧೀನರಾಗಿರ್ತಾರೆ ಅವರು ಒಂದು ಕಡೆ ಇರಲಿ, ಇಡೀ ಪೃಥ್ವಿಯೇ ನಮ್ಮನ್ನು ನುಂಗ್ಬಿಡ್ತಲ್ಲ ಅನ್ನೋಂಥ ಫೀಲಿಂಗ್ ತಾಯಿ ಹೋಗ್ಬಿಟ್ರೆ ಅಷ್ಟು ವೇದನೆ ಇರುತ್ತೆ. ಅಂಥ ತಾಯಿ ಛಾಯಾಚಿತ್ರದ ಮುಂದೆ ಹೋಗಿ ಆ ತಾಯಿ ನನಗೆ ಏನೇನು ಕೊಟ್ಟಿದ್ರು, ನಾನು ತಾಯಿಗೆ ಇನ್ನು ಏನೇನು ಮಾಡಬಹುದಿತ್ತು, ಯಾವ್ಯಾವ ರೀತಿ ಮಾಡಬಹುದಿತ್ತು ಸೇವೆನ, ಆ ಎಲ್ಲ ಸೇವೆಯಿಂದ ತಾಯಿ ವಂಚಿತರಾಗೋದ್ರು. ತಾಯಿನ ಚೆನ್ನಾಗಿ ಇಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ತಾಯಿ ಇಲ್ಲ. ಆದರೆ ತಾಯಿ ನನಗೆಲ್ಲ ಕೊಟ್ಟರು, ವಿದ್ಯೆ, ಬುದ್ಧಿ, ವಿದ್ವತ್ತು, ಹಾಗೆ ವಿವೇಕ ಎಲ್ಲವನ್ನೂ ಒದಗಿಸಿದ್ರು. ಎಲ್ಲವನ್ನೂ ಒದಗಿಸಿ ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ಬಾಳೋದಕ್ಕೆ ಏನು ಮಾಡಬೇಕು, ನನ್ನನ್ನು ಒಂದು ಮಣ್ಣಿನ ಎಂಟೆಯನ್ನು ಒಂದು ಶಿಲೆಯಾಗಿ ರೂಪಿಸಿ ಆ ಶಿಲೆಗೆ ಪೂಜೆ ಮಾಡೋವಂಥ ಸಂದರ್ಭದಲ್ಲಿ
ನನ್ನ ತಾಯಿ ನನ್ನ ಬಿಟ್ಟೋದ್ರು ಅಂತ ಗೋಳಾಡ್ತಾನೆ ಅವನು. ಇದು ನಾನು ಕೇವಲ ನನ್ನ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿರುವಂಥದ್ದು. ಅದರೊಟ್ಟಿಗೆ ನನ್ನಂತೆ ನೊಂದ ಹಲವಾರು ಜೀವಿಗಳ ಕಥೆ ಇದೆಲ್ಲ ಆಗಿದೆ. ಇವತ್ತಿಗೂ ನಮ್ಮ ತಾಯಿ ನನಗೆ ನೆನಪು ಬರ್ತಾರೆ. ಹಾಗಾಗಿ ನಾನು ಏನು ಹೇಳೋದು, ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ, ಯಾಕೆ ಈ ವಿಚಾರ ಬರ್ತಾಯಿದೆ ಅಂದರೆ, ಇರುವಾಗ ಅವ್ರಿಗೆ ನಾವು ಏನೂ ನೋಡ್ಕೊಳ್ಳೋದಿಲ್ಲ. ಅವ್ರು ಹೋದಂಥ ಸಂದರ್ಭದಲ್ಲಿ ತುಂಬ ವಿಜೃಂಭಣೆಯಿಂದ ಆಡಂಬರದಿಂದ ಎಲ್ಲರನ್ನೂ ಕರೆದು ಊಟ ಹಾಕೋದೇನು, ಕಾರ್ಯ ಮಾಡೋದೇನು, ಯಾರು ಸಾರ್ಥಕ? ಆ ನೊಂದ ಜೀವಕ್ಕೆ ಏನು ಯಾವ ಥರ ಸಾಂತ್ವನ ಸಿಕ್ತು? ಇದ್ದಾಗ ಸಮಾಧಾನವಾಗಿದ್ದರೆ ನನ್ನ ಮಕ್ಕಳು ಬದುಕಲಿ ಅಂತ 100 ವರ್ಷ ಹಾರೈಸ್ತಾರೆ. ಅಂತ ತಾಯಿನ ಪಡೆದಂಥ ನಾವು ಅದೃಷ್ಟವಂತರ, ಅಥವಾ ಆ ತಾಯಿ ಸೇವೆ ಮಾಡೋಕ್ಕಾಗದೇ ಇರೋವಂಥ ಅನೇಕ ನತದೃಷ್ಟರಲ್ಲಿ ನಾವು ಒಬ್ಬರ ಅನ್ನೋವಂಥ ಪ್ರಶ್ನೆ ಎಲ್ಲರೂ ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತು ಹೆಂಡ್ತಿ ಬಂದಮೇಲೆ ತಾಯಿಯನ್ನು ಕೀಳರಿಮೆಯಿಂದ ಕಾಣುವಂಥದ್ದು ಭಾಳ ಆಗಿದೆ. ಹಾಗಾಗಿ ಇದನ್ನು ಬಿಡಬೇಕು. ಇನ್ನು ಮುಂದಾದರೂ ತಾಯಿ ಅನ್ನೋ ಜೀವಕ್ಕೆ ಒಂದು ಗೌರವ, ಒಂದು ಸಾಂತ್ವನ, ಒಂದು ನೆಮ್ಮದಿ, ಇವು 3 ಅವರು ಕೊಟ್ಬಿಟ್ರೆ ಸ್ವರ್ಗ 3 ಗೇಣು ಅವ್ರಿಗೆ. ಅವ್ರು ಇನ್ನೇನು ಕೇಳೋದಿಲ್ಲ ನಿಮ್ಮ ಹತ್ರ. ನಿಮ್ಮ ಇಡೀ ಜೀವಮಾನದಲ್ಲಿ ನೀವೇನು ಕೊಡ್ತೀರೋ ಆ ತಾಯಿಗೆ, ಅದೆಲ್ಲವನ್ನು ಒಂದು ಬದಿಗಿಟ್ಟರೆ ಒಂದು ಗೌರವ, ಒಂದು ಸಾಂತ್ವನ, ಒಂದು ಸಮಾಧಾನ. ಕೇವಲ ಇದರಿಂದಲೇ ಆ ತಾಯಿಯ ಮನಸ್ಸು ಸಮಾಧಾನಗೊಳ್ಳುತ್ತೆ. ಹಾಗೆ ತನ್ನ ಒಡಲ ಮಕ್ಕಳನ್ನು 100 ವರ್ಷ ಕಾಪಾಡುವಂಥ ಭಗವಂತನ ಬೇಡ್ಕೊಳ್ಳುವಂಥ ಯಾವ್ದಾದ್ರು ದೇವರಿದ್ದರೆ ತಾಯಿ ದೇವರು ಮಾತ್ರ. ಅದಕ್ಕೆ ನೆಮ್ಮದಿ ಕೊಡಿ, ಗೌರವ ಕೊಡಿ, ಆದರಣೀಯ ಪ್ರೀತಿ ತೋರಿಸಿ. ಜೈ ಹಿಂದ್, ಜೈ ಕರ್ನಾಟಕ.